ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಪಡಲೇಬೇಕು ಬಳಿ ಕೊಡುವ ದೇಶದಾನ ಕಲಿತನ ನೀವು ಅರಿತು ಗುರಿಯ ತಿಳಿದು ಶಾಬಾದ್ ನಗರಸಭೆಯ ದಿನಗೂಲಿ ಪೌರ ಕಾರ್ಮಿಕರು ಹೊರಗುತ್ತಿಗೆ ಪೌರ ಕಾರ್ಮಿಕರ ಸಂಬಳವನ್ನ ಆ ವಿಚಾರವನ್ನ ಇಟ್ಕೊಂಡು ಇಂದು ನಾವು ಶಾಬಾದ್ನಲ್ಲಿ ದಲಿತ ಸಂಘರ್ಷ ಸಮಿತಿ ಬೆಂಬಲದೊಂದಿಗೆ ಮೆರವಣಿಗೆ ಮಾಡಿ ಧರಣಿ ಸತ್ಯಾಗ್ರಹವನ್ನ ಕುಂತಿದ್ದೀವಿ. ಕಾರಣ ಶಾಬಾದ್ ನಗರಸಭೆಯ ದಿನಗೂಲಿ ನೌಕರರು ಮತ್ತು ಹೊರಗುತ್ತಿಗೆ ನೌಕರರಿಗೆ ದಿನಗೂಲಿ ನೌಕರರಿಗೆ 14 ತಿಂಗಳು, ಹೊರಗುತ್ತಿ ನೌಕರದಾರರಿಗೆ 12 ತಿಂಗಳು ನಗರಸಭೆ ವತಿಯಿಂದ ಸಂಬಳವನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ಸುಮಾರು ವರ್ಷಗಳಿಂದ, ಇದು ಇವತ್ತಿನ ಇತಿಹಾಸ ಅಲ್ಲ, ಸುಮಾರು 2002ರಿಂದ ಆ ಸಂದರ್ಭದಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅಂಜುಮ್ ಪರ್ವೇಜ್ ಆಗಿದ್ರು, ನಮ್ಮ ಕ್ಷೇತ್ರದ MLA ಬಾಬುರಾಜ್ ಚವಾಣ್ ಮಂತ್ರಿ ಆಗಿದ್ರು, ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ನಾವು ಇಲ್ಲಿ 10 ದಿನ ಅಮರಣ ಉಪವಾಸ ಸತ್ಯಾಗ್ರಹ ಕುಂತಿದ್ದೀವಿ. ನಮ್ಮನ್ನ ಜೈಲಿಗೆ ತಗೊಂಡು ಹೋಗಿದ್ರು. ಆಫೀಸ್ನಲ್ಲಿ ನಾವು ಗದ್ದಲ ಮಾಡಿದೀವಿ. ಸುಮಾರು 25 ಜನರಿಗೆ ನಮ್ಗೆ ಜೈಲಿಗೆ ಕಳಿಸಿದ್ರು. ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿ ಬಂದಾಗ ಅವರನ್ನ ರಸ್ತಾರೋಕೆ ಮಾಡಿ ಅಂಜುಮ್ ಪರ್ವೇಜ್ DC ಅವರಿಗೆ ಹೇಳಿ ಇವರು ಪರಿಹಾರ ಮಾಡ್ರಿ ಅಂತಕ್ಕಂತ ಹೇಳಿದ ಮೇಲೆ 25 ವರ್ಷದ ನಂತರ ಇಲ್ಲಿರ್ತಕ್ಕಂಥ ಕೆಲವು ಜನ ದಿನಗೂಲಿಗಳು ಇನ್ನೂ ದಿನಗೂಲಿಗಳಾಗೆ ಉಳಿದಾರ. ಅವತ್ತು ಅಂಜುಮ್ ಪರ್ವೇಜ್ ಅಂತ ಒಬ್ಬ ಒಳ್ಳೆ DC ಸ್ವಲ್ಪ ಏನಾದ್ರೂ ಮನಸ್ಸು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರು ದಿನಗೂಲಿಗಳಾಗಿ ಸೇರ್ಬೇಕಾಯ್ತು. ಅದು ಇಡೀ ಶಾಬಾದ್ ಗೊತ್ತಿರ್ತಕ್ಕಂಥದ್ದು. ಇದೇ ನಗರಸಭೆಯಲ್ಲಿ ತಿಂಗಳಾನುಗಟ್ಟಲೆ ನಾವು ಟೆಂಟ್ ಅನ್ನ ಹಾಕಿ ಕುಂತಿದ್ದೀವಿ. ಇದು ಶಾಬಾದ್ ನಲ್ಲಿ ಚಳುವಳಿಯ ಇತಿಹಾಸದ ಮತ್ತು ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಪದ್ಧತಿ ಅದ. ಆದ್ರೆ ಇವತ್ತು ಇತ್ತೀಚಲಾಗಿ ಶಾಬಾದ್ ನಗರದಲ್ಲಿ ದಿನಗೂಲಿ ಹೊರಗುತ್ತಿಗೆ ನೌಕರದಾರರು ಕೂಡ ಸುಮಾರು ವರ್ಷಗಳಿಂದ ಇಲ್ಲಿ ನಗರಸಭೆ ವತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ತಿಂಗಳ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ. ಇವತ್ತು ಇಡೀ ನಗರದಲ್ಲೇ ಅವರು ಪೌರ ಕಾರ್ಮಿಕರು ಬೆಳಿಗ್ಗೆ ಎದ್ದು ಕಸ ಗೂಡಿಸ್ತಾ ಇದ್ರೆ, ನಾಲಿಯನ್ನ ಬಡಿತಾ ಇದ್ರೆ, ಅವ್ರು ಇಲ್ಲಿರ್ತಕ್ಕಂಥ ಕಸವನ್ನ ತಗೊಂಡೋಗಿ ಊರು ಹೊರಗೆ ಹಾಕ್ಲಿಲ್ಲ ಅಂತಂದ್ರೆ ಊರಿನ ಪರಿಸ್ಥಿತಿ ಏನ್ ಆಗ್ತದ ಅಂತಕ್ಕಂಥದ್ದು ಕೂಡ ನಗರಸಭೆ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ಬಹಳ ಸಲ ಈ ನಗರದ ಪ್ರತಿಯೊಬ್ಬ ಪ್ರಜೆಗೂ ಮಾತಾಡಿವಿ, ಪ್ರತಿಯೊಬ್ಬರಿಗೂ ಕೇಳಿವಿ. ಚಳುವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲಾ ಬೆಂಬಲಿಸ್ತೀವಿ. ಅವ್ರ ಮಕ್ಕಳಿಗೆ ಶಾಲಿ ಕಳಿಸ್ಬೇಕು, ಅವ್ರ ಹೆಂಡ್ರ ಮಕ್ಕಳಿಗೆ ದವಾಖಾನೆ ಇರ್ತದ, ಅವ್ರಿಗೂ ತಿಂಗಳ ಪಗಾರ ಕೊಡ್ಬೇಕು. ಅವ್ರಿಗೇನ್ ದೊಡ್ಡ ಪಗಾರ ಇಲ್ಲ, ಇರ್ತಕ್ಕಂಥದ್ದು 14-15 ಸಾವಿರ ರೂಪಾಯಿ, 12 ಸಾವಿರ ರೂಪಾಯಿ ಪಗಾರ. ಅದನ್ನು ತಿಂಗಳ ಕೊಡ್ಲಿಲ್ಲ ಅಂದ್ರೆ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು ಇದು ಮಾನವೀಯ ಸಮಾಜ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ. ಇದು ಎಲ್ಲ ಇಟ್ಕೊಂಡು ನಾವು ಬಹಳ ಸಲ ನಾವು ಅಧಿಕಾರಿಗಳನ್ನ ಕೇಳಿದೀವಿ, ಕೊಡ್ತೀವಿ ಅಂತಕ್ಕಂಥದ್ದು, ಟ್ಯಾಕ್ಸ್ ವಸೂಲಿ ಆಗಿಲ್ಲ ಅಂತಕ್ಕಂಥದ್ದು, ಆದ್ರೆ ಕೊಡ್ತೀವಿ ಅಂತಕ್ಕಂಥದ್ದು. ಮತ್ತು ಇದು ಯಾವಾಗಲೂ 10 ತಿಂಗಳು 15 ತಿಂಗಳು ಈ ನೌಕರರ ಪಗಾರ ಹಂಗೆ ಉಳ್ಕೊಂಡೇ ಬರ್ತದ. ಆಗಾಗ ಅವರು 2 ತಿಂಗಳ ಪಗಾರ, 1 ತಿಂಗಳ ಪಗಾರ, 3 ತಿಂಗಳ ಪಗಾರ ಕೊಡತಾನೇ ಅವ್ರು ಎಲ್ಲೋ ಒಂದು ಕಡೆ ಕೈಗಡದಂಗ್ ಬಡ್ಡಿ ತಂದಿರ್ತಾರ. ಆ ತಂದಿರ್ತಕ್ಕಂಥ ಹಣ ಕೂಡ ಬಡ್ಡಿಗೆ ಕರೆಕ್ಟ್ ಆಗಿರ್ತದ. ಆದ್ರೆ ಅವ್ರ ಬದುಕು ಹೆಂಗ ನಾವೇನಾದ್ರೂ ಅರ್ಥ ಮಾಡ್ಕೋಬೇಕಲ್ಲ. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೋ, ಬದುಕಿಗೆ ಆಧಾರ ಏನು? ಅವ್ರೇನು ಪರ್ಮಿಟ್ ನೌಕರದಾರ ಅಲ್ಲ, ಆದ್ರೂ ಅವ್ರಿಗೆ ನಾವು ಸ್ವಚ್ಛ ಮಾಡ್ತಕ್ಕಂಥವ್ರಿಗೆ ನಾವು ಆಧಾರ ಇಲ್ಲ ಅಂದ್ರೆ ಹೆಂಗ ಅಂತಕ್ಕಂಥದ್ದು ಇಲ್ಲಿ ಅಧಿಕಾರಿಗಳು ಅರ್ಥ ಮಾಡ್ಕೊಲಿಲ್ಲ ಅಂತಂದ್ರ ಇದು ಯಾವ ಮಾನವೀಯ ಗುಣ ಅಂತಕ್ಕಂಥದ್ದು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಅದ್ರ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೂಡ ಅವರನ್ನ ನೇರ ಪಾವತಿ ಅಡಿಯಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಕರೆದ್ರು. ಏಪ್ರಿಲ್ ಮಾರ್ಚ್ ನಲ್ಲೇ ಕರೆದ್ರು. ಅವ್ರ ಅಪ್ಲಿಕೇಶನ್ ಹಾಕಿದ್ರು. ಹಾಕಿ 4 ತಿಂಗಳಾಯ್ತು. ಆ 4 ತಿಂಗಳು ನೇರ ಪಾವತಿ ಆದ್ರೂ ಕೂಡ ಏನಾದ್ರೂ ಅನುಕೂಲ ಆಗ್ತದ, ಸ್ವಲ್ಪ ಸಂಬಳ ಹೆಚ್ಚಾಗ್ತದ
ಸಮಸ್ಯೆ ಬಗೆಹರಿತದ ಅಂತಂದ್ರ ಆ 4 ತಿಂಗಳಿಂದ ಆ ಅಪ್ಲಿಕೇಶನ್ ಕೂಡ ತಿರುಗಿ ನೋಡ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಇದು ಯಾವ ರೀತಿಯ ಮನಸ್ಥಿತಿ? ಇದೆಲ್ಲನ್ನ ನಾವು ಅರ್ಥ ಮಾಡ್ಕೊಂಡು ಆ ನೌಕರರ ಜೊತೆ ನಾವು ಸುಮಾರು 15 ದಿನದಿಂದ ನಾವು ಚರ್ಚೆ ಮಾಡಿ, ಇಲ್ಲ ನೋಡೋಣ ಶಾಬಾದ್ ಒಂದು ಏನು ಪರಿಸ್ಥಿತಿ ಖರಾಬ್ ಇದ್ದಂಗೆ ಕಾಣ್ತದ, ನೋಡೋಣ ಅಂತ ಅಂದ್ರೂ ಕೂಡ ಎಲ್ಲಿವರೆಗೂ ತಾಳ್ಮೆ ಅನ್ನತನ ಹಿನ್ನೆಲೆ ಇಟ್ಕೊಂಡು ಇವತ್ತು ನಾವು ಅನಿವಾರ್ಯವಾಗಿ ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಬಂದದ. ಈ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಒಂದು ವೇಳೆ ನೀವು ಅಧಿಕಾರಿಗಳು ಇಲ್ಲ, ನೀವು ಎಲ್ಲದಕ್ಕೂ ದುಡ್ಡು ಕೊಡ್ತೀರಿ, ನಮ್ಗೆ ಗೊತ್ತದ, ಎಲ್ಲದಕ್ಕೂ ನೀವು ಸ್ಪಂದಿಸ್ತೀರಿ, ಆದ್ರೆ ದುಡಿತಕ್ಕಂಥ ಜನರಿಗೆ ಯಾಕೆ ಸ್ಪಂದಿಸಲ್ಲ? ಒಂದು ವೇಳೆ ಸ್ಪಂದಿಸ್ಲಿಲ್ಲ ಅಂದ್ರ ಪರಿಸ್ಥಿತಿ ಏನಾಗ್ತದ? ನಾಳೆ ನಾವು ಉಪವಾಸ ಸತ್ಯಾಗ್ರಹ ಕುಂತ್ರೆ ಏನಾಗ್ತದ ಅಂತಕ್ಕಂಥದ್ದು ಕೂಡ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದ. ನಾವೇನು ಹೆದರ್ಸಲ್ಲ, ನಾವು ಕುಂದಿರ್ತೀವಿ ಅಂತಕ್ಕಂಥದ್ದು ಹೆದರ್ಸಲ್ಲ. ನೀವು ಸ್ಪಂದಿಸದೆ ಹೋದ್ರೆ ಅವ್ರ ಬದುಕು ಅನಿವಾರ್ಯ ಆದಾಗ ಹೆಂಡ್ರು ಮಕ್ಕಳು ಸಂಗಾಟ ನಾವು ನಗರಸಭೆ ಎದುರ ಉಪವಾಸ ಸತ್ಯಾಗ್ರಹನ ಕೂಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ನಾವು ಜಿಲ್ಲಾಧಿಕಾರಿಗಳನ್ನ ಮನವಿ ಪತ್ರವನ್ನ ಬರ್ದಿದೀವಿ, ತಹಸೀಲ್ದಾರ್ ಮೇಡಮ್ ಅವ್ರ ಮುಖಾಂತರ ಅಲ್ಲಿ ಕೊಡ್ಬೇಕಂತಕ್ಕಂಥದ್ದು ಬರ್ದೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಪೌರ ಆಯುಕ್ತರು ಇಲ್ಲಿ ಬಂದಾರ. ಇವತ್ತು ಸರಿಯಾದ ಉತ್ತರವನ್ನ, ಸರಿಯಾದ ನಮ್ಮ ನೇರ ಪಾವತಿಯ ಅಪ್ಲಿಕೇಶನ್ಗಳನ್ನ, ಇಲ್ಲಿರ್ತಕ್ಕಂಥ ಇನ್ನೊಂದು ದೊಡ್ಡ ಸಮಸ್ಯೆ, ಸರ್ಕಾರ ಒಂದ್ ಏನಾದ್ರೂ ಸುತ್ತೋಲೆ ಕಳಿಸಿದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ನಾರಾಯಣ ರೆಡ್ಡಿ ಅಂತಕ್ಕಂಥ ಒಬ್ಬ ಅಕೌಂಟೆಂಟ್ ಅರ ಬಹಳ ದಿವ್ಸಲಿಂತ ಅಲ್ಲ ಇಲ್ಲಾರ ಬಹಳ ಜನರಿಗೆ ಎತ್ತರಾಜ್ ಅದ. ಆದ್ರೂ ಯಾವ್ದೋ ಪ್ರಭಾವದಿಂದ ಅವ್ರು ಇಲ್ಲೇ ಉಳ್ಕೋತಾರ. ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ಬೇಕಂತೇಳಿ ಅವ್ರು ಏನಾದ್ರು ಆಫೀಸರ್ ಹೇಳಿದ್ರ ಅಥವಾ ಈ ಮೇಲಿಂದ ಬಂದ್ರ ಅವೆಲ್ಲ ಆರ್ಡರ್ಗಳನ್ನ ಮುಚ್ಚಿಡ್ತಕ್ಕಂಥದ್ದು. ಅವ್ರಿಗೆ ಏನಾದ್ರು 25 ವರ್ಷಗಳಿಂದ ದಿನಗೂಲಿ ನೌಕರರು ಕಾಯ್ಲಕತ್ತಾರ, 9 ವರ್ಷದಿಂದ ಹೊರಗುತ್ತಿಗೆ ನೌಕರದಾರ ಕಾಯ್ಲಕತ್ತಾರ. ಯಾವುದೇ ಆದೇಶ ಬಂದರೂ ಸ್ಪಷ್ಟವಾದ ಆದೇಶವನ್ನ ಅಲ್ಲಿರ್ತಕ್ಕಂಥ ಆಯುಕ್ತರಿಗೆ ಕೊಡೋದಾಗ್ಲಿ ಅಥವಾ ಸರ್ಕಾರ ಕಳಿಸ್ಕೊಡೋದಾಗ್ಲಿ ಇಲ್ಲಿವರೆಗೂ ಮಾಡಿಲ್ಲ. ಇಲ್ಲಿ ನನಗನ್ಸಿದ ಮಟ್ಟಿಗೆ 25 ವರ್ಷಗಳಿಂದ ದಿನಗೂಲಿ ನೌಕರು ಮಾಡ್ತಕ್ಕಂಥದ್ದು. ನಾನು ಒಂದ್ ಸಲ PD ಅವ್ರಿಗೆ ಮಾತಾಡಕ್ ಹೋದಾಗ ಅವ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಅಂದಾಗ ಇಲ್ಲಿರ್ತಕ್ಕಂಥ EST ಸೆಕ್ಷನ್ ಮತ್ತು ಅಕೌಂಟೆಂಟ್ ಏನ್ ಮಾಡ್ಲಕತ್ತಾರ, ಕಮಿಷನರ್ಗಳು ಏನ್ ಮಾಡ್ಲಕತ್ತಾರ, 25 ವರ್ಷಗಳಿಂದ ಅವ್ರು ಮಾಡ್ತಕ್ಕಂಥದ್ದು ಡ್ಯೂಟಿನೇ ಪರಿಗಣಿಸಲ್ಲ ಅಂತಂದ್ರ ಇದು ಯಾವ ಹಂತಕ್ಕದ ಅಂತಕ್ಕಂಥದ್ದು ನಾವು ಶಾಬಾದ್ನಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ನ್ಯೂನ್ಯತೆಗಳು ಮತ್ತು ಅಕೌಂಟೆಂಟ್ ಅವ್ರ ಏನು ಯಾಕೆ ಅವರೆಲ್ಲ ಕೇಳಕ್ ಹೋದಾಗ ಇಲ್ಲ ನಾಳೆ ಕೊಡ್ತೀವಿ, ನಿಮ್ದೇನದ, ನೀವು ಸುಮ್ ದುಡಿತೀರಿ, ನೀವು ಹಂಗ್ ಮಾಡ್ತೀರಿ, ಇದೇ ನೆಪ ಹೇಳೋದು, ಅವ್ರಿಗೆ ಅಂಜಿಸ್ಬಿಡೋದು. ಇಲ್ಲಾಂದ್ರೆ ನಿಮ್ಮ ನೌಕರ್ಲಿಂದ ತೆಗಿತೀವಿ, ನಿಮ್ ಟೆಂಡರ್ ಮುಗಿದದ ಅಂತಕ್ಕಂಥದ್ದು. ಈ ಹೊರಗುತ್ತಿಗೆ ನೇರ ನೇಮಕಾತಿ ಕರೆದಾಗ ಕೂಡ ಸರ್ಕಾರ ಒಂದು ನೀತಿ ಮಾಡಿದ್ರ PKಗಳಿಗೆ ಅಷ್ಟೇ ಅಪ್ಲಿಕೇಶನ್ ಹಾಕ್ಬೇಕು ಅಥವಾ 50 ವರ್ಷ ಮೀರಿದವ್ರಿಗೆ ವಯಸ್ಸ ಹಾಕ್ಬಾರ್ದು. ಇದು ಯಾವ ನೀತಿ? ಇದು 55 ವರ್ಷ ಆಲಕ ಏನಾಗ ನಿಮ್ಮಲ್ಲಿ ಡ್ಯೂಟಿ ಮಾಡ್ಯಾರ, ಅವ್ರ ಅಪ್ಲಿಕೇಶನ್ ನೀವು ತಗೋಬೇಕು. ನಾನು ಈ ಮಾತಾಡಿದ್ದೇನೆ ಕಮಿಷನರ್ ಅವ್ರ ಜೊತೆಗೆ, ಇಲ್ಲ ನೀವು ಅವ್ರ ಅಪ್ಲಿಕೇಶನ್ ತಗೋರಿ, ಸರ್ಕಾರ ಏನ ಮಾಡ್ಲಿ ಅಂತಕ್ಕಂಥದ್ದು. ಮತ್ತು ಡ್ರೈವರ್ಸ್ ಲೋಡರ್ಸ್ಗಳು ಅವರು ಹೊರಗುತ್ತಿಗೆ ನೌಕರದಾರರು, ಅವ್ರು ನಿಮ್ಮ ಅಪ್ಲಿಕೇಶನ್ಗಳು ಬೇಡ. ಈಗಾಗಲೇ ನಿನ್ನೆ ಅವ್ರು ಒಂದೇನೋ ಅಪ್ಲಿಕೇಶನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಯಾರ, ಆದ್ರೂ ನೀವು ನಿಮಗ್ ಬರಲ್ಲ ಇದ್ರೊಳಗ ಅಂತಕ್ಕಂಥದ್ದು. ಮೊನ್ನೆ ಒಂದು 3-4 ತಿಂಗಳ ಹಿಂದೆ ಸರ್ಕಾರ ಒಂದು ನಾವು ಆದೇಶವನ್ನ ನೋಡಿದ್ವಿ, ಕೇಳಿದ್ವಿ. ಹೊರಗುತ್ತಿಗೆಯಲ್ಲಿ ಮಾಡ್ತಕ್ಕಂಥ ಡ್ರೈವರ್ಸ್ಗಳು, ಲೋಡರ್ಸ್ಗಳು, ವಾಚ್ಮೆನ್ಗಳು, ಮೇಸ್ತ್ರಿ ಅವ್ರನ್ನ ಕೂಡ ಅದಕ್ಕೆ ಪರಿಗಣಿಸ್ಬೇಕು ಅಂತಕ್ಕಂಥದ್ದು. ಇದೆಲ್ಲ ಯಾಕೆ ನೀವು ಮುನ್ಸಿಪಾಲಿಟಿ ಇರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ನೀವು ಯಾಕೆ ಗಮನಿಸಲ್ಲ? ಅವ್ರಿಗೆ ಯಾಕೆ ಕಿರುಕುಳ ಕೊಡ್ತೀರಿ? ನೀವು ಅವ್ರಿಗೆ ಕರೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರಲ್ಲ. ಒಂದು ವೇಳೆ ನಗರದಲ್ಲಿ ಇವತ್ತು ಪರ್ಮಿಟ್ ನೌಕರದಾರ 30 ಜನ, ಇವತ್ತು ನಾವು ಅವ್ರಿಗೂ ಬಂದ್ ಮಾಡಿಸಬಹುದು. ಇವತ್ತು ನೀರ್ ಬಿಡ್ತಕ್ಕಂಥವ್ರು 15 ಜನ, ನಾವು ನೀರ್ ಬಿಡ್ತಕ್ಕಂಥದನ್ನು ಬಂದ್ ಮಾಡಿಸಬಹುದು. ಇದೆಲ್ಲ ಮಾಡಿದಾಗ ಶಾಬಾದ್ ಹಾಲತ್ ಏನಾಗ್ತದ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು, ಆಡಳಿತ ನಡೆಸ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಹಲಿಗೆ ಬಡಿಯೋದ್ರ ಮುಖಾಂತರ ನಿಮ್ ಕಿವಿ ಕೇಳಿ ಅಂತಕ್ಕಂಥ ಚಳುವಳಿಯನ್ನ ಇವತ್ತು ಮಾಡಿದ್ವಿ. ಅದು ನೀವು ಸ್ಪಷ್ಟವಾಗಿ ಇವತ್ತು ತಾವ್ ಇಲ್ಲಿ ಬಂದಿದ್ರಿ. ಮೇಡಮ್ ಅವರು ಆ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿ ಕಳಿಸ್ತಾರ. ನೀವು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ನಮ್ಮ 6 ಬೇಡಿಕೆಗಳನ್ನ, ಆ 6 ಬೇಡಿಕೆಗೆ ನೀವು ಒಂದು ವಿಚಾರವನ್ನ ಮಾಡಿ ಇಲ್ಲಿ ಏನ್ ನೀವು ಉತ್ತರ ಕೊಡ್ತೀರಿ ಅಂತಕ್ಕಂಥ ಮಾತನ್ನ ತಾವು ಹೇಳ್ಬೇಕು ಅಂತಕ್ಕಂಥದ್ದು ನಾವು ಮನವಿ ಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇದು ಬಹಳ ಉತ್ತಮವಾದ, ಯಾಕಂತಂದ್ರ ಇದು ಬಹಳ ಕೆಳಮಟ್ಟದಲ್ಲಿ ಜೀವನ ನಡೆಸ್ತಕ್ಕಂಥವ್ರ ಬದುಕಿನ ಪ್ರಶ್ನೆ, ಇದು ಅವರ ಮಕ್ಕಳ ಪ್ರಶ್ನೆ, ಅವರ ಹೆಂಡ್ರ ಮಕ್ಕಳ ಪ್ರಶ್ನೆ. ಯಾಕಂದ್ರೆ ಇಂಥ ಕಾಸ್ಟ್ಲಿ ದುನಿಯಾದಲ್ಲಿ ನೀವ್ ಎಲ್ಲಾದ್ರೂ ಒಂದು ಹಾಸ್ಪಿಟಲ್ ತೋರ್ಸ್ಲಕ್ ಹೋಗ್ಬೇಕಾಗಿತ್ತು ಅಂತಂದ್ರ ಅವ್ರ ಬಳಿ ದುಡ್ಡಿಲ್ಲ. ನಾನ್ ನಿಮ್ಗ ಸತ್ಯವನ್ನ ಹೇಳ್ತೀನಿ, ಈ ಟೆಂಟ್ ಹಾಕ್ಲಿಕ್ಕೆ ನೀವು 100 ರೂಪಾಯಿ ಕಲೆಕ್ಷನ್ ಮಾಡ್ರಿ ಅಂದ್ರ ಅವ್ರ ಬಳಿ ದುಡ್ಡು ಇರ್ಲಿಲ್ಲ.
ಇಂಥ ಒಂದು ಅಮಾಯಕರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಂಡು ಇವತ್ತು ಅದಕ್ಕೆ ಇತ್ಯರ್ಥ ಮಾಡ್ತೀರಿ ಅಂತಕ್ಕಂಥದನ್ನ ವಿಶ್ವಾಸವನ್ನ ವ್ಯಕ್ತಪಡಿಸಿ ತಾವು ಇದಕ್ಕೇನ್ ಸ್ಪಂದಿಸ್ತೀರಿ ಅಂತಕ್ಕಂಥದ್ದು ಹೇಳಿದ ಮೇಲೆ ನಾವು ಇವತ್ತು ಧರಣಿಯ ಯಾವ ನಿರ್ಣಯ ತಗೋಬೇಕು ಅಂತಕ್ಕಂಥದನ್ನ ಹೇಳ್ತೀವಿ. ಇದು ದಲಿತ ಸಂಘರ್ಷ ಸಮಿತಿಯಿಂದ ಏನು ಒಂದು ಮನವಿ ಪತ್ರ ಸಲ್ಲಿಸಿದಿರಿ, ಅದನ್ನು ಹಿಂದೆ ಕೂಡಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕಳಿಸಿಕೊಡ್ತೇನೆ. ನಿಮ್ಮಲ್ಲಿ 6 ಬೇಡಿಕೆಗಳಿದ್ದು ಆ 6 ಬೇಡಿಕೆಗಳು ಈಗಾಗಲೇ ನೀವು ಹೇಳಿದಿರಿ. ನಾನು ಇದಕ್ಕಿಂತ ಮುಂಚೆ ಒಂದು 10 ನಿಮಿಷ ನಾನು ಕಮಿಷನರ್ ಸರ್ ಜೊತೆ ನಾನು ಡಿಸ್ಕಸ್ ಮಾಡಿದೆ ಈ 6 ಪಾಯಿಂಟ್ಸ್ ಬಗ್ಗೆ. ಏನಂದ್ರೆ ಅದೇ ದಿನಗೂಲಿದವ್ರು ಇದ್ದೀರಿ, ಮತ್ತೆ ಅಂತಂದ್ರೆ ಔಟ್ಸೋರ್ಸ್ ಹೊರಗುತ್ತಿದವರು ಇದ್ದೀರಿ, ಅವ್ರದ್ದು 12 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಕೇಳಿದಾಗ ಅವ್ರು ಅದನ್ನ ಹೇಳಿದ್ರು, ಏನಂದ್ರೆ ಟ್ಯಾಕ್ಸ್ ವಸೂಲಿ ಆಗಿಲ್ಲ. ಟ್ಯಾಕ್ಸ್ ವಸೂಲಿ ಈ ತಿಂಗಳು ಯಾಕಾಗಿಲ್ಲ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ SIR ನಡೆದಿದ್ದು. ಇದು 1 ತಿಂಗಳು ಅವ್ರು ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗಿಲ್ಲ. SIR ವರ್ಕ್ ಅಂತಂದ್ರೂ ಅದರಲ್ಲಿ ಎಲ್ಲರೂ ಬಿಸಿ ಇದ್ರು. ಮೇಡಮ್ ಇದ್ದ ತಕ್ಷಣ ಆಲ್ಮೋಸ್ಟ್ ನಮ್ದೆಲ್ಲ SIR ವರ್ಕ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಅದಾದ ತಕ್ಷಣ ನೆಕ್ಸ್ಟ್ ಡೇ ಇಂದಾನೆ ಅವರು ವಸೂಲಿಯನ್ನ ಮಾಡ್ತಾರೆ ಅಂತ ಹೇಳಿದ್ರು. ವಸೂಲಿ ಮಾಡಿ ಅದಾದ ತಕ್ಷಣಕ್ಕೆ ಅದನ್ನ ಯಾರ್ಯಾರ್ದು ವೇತನ ಬಾಕಿ ಅದ ಅದನ್ನ ಅವ್ರು 2 ತಿಂಗಳದ್ದು ಏನೇನು ಬಾಕಿ, ಯಾವುದೇ ಕಾರಣಕ್ಕೂ ನಾನು ವೇತನ ಪಾವತಿ ಮಾಡಲು ನಿಲ್ಲಿಸೋದಿಲ್ಲ ಅಂತ ಕಮಿಷನರ್ ಅವರು ಮಾತು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಉಳಿದಂತ ಏನೇನದ ಅದನ್ನ EST ಯಾರೋ ನಾರಾಯಣ ರೆಡ್ಡಿ ಅಂತ ಹೇಳಿದ್ರಲ್ಲ, ಅದನ್ನ ನೀವು ಮೇಲೆ ರಿಪೋರ್ಟ್ ಮಾಡ್ಬಿಡ್ರಿ DC ಸರ್, ನಿಮ್ದು PD ಸರ್ ಅವರಿಗೆ. ಅವ್ರು ಬಹಳ ವರ್ಷದಿಂದ ಎಲ್ಲೇ ಇದಾರೆ ಅಂತಂದ್ರೆ ಅವ್ರ ಬಗ್ಗೆ ರಿಪೋರ್ಟ್ ಮಾಡಿ ಮೇಲಾಧಿಕಾರಿ ಡಿಸಿಷನ್ ತಗೋಬೇಕು. ಅಪಾಯಿಂಟಿಂಗ್ ಅಥಾರಿಟಿ ಐ ಥಿಂಕ್ ಕಮಿಷನರ್ ಅವ್ರು ಇರಲ್ಲ, ಅಪಾಯಿಂಟಿಂಗ್ ಅಥಾರಿಟಿ PD ಅವರು ಅಥವಾ DC ಸರ್ ಇರ್ತಾರೆ ಅನ್ಸುತ್ತೆ ಅಲ್ಲಿ ಮೇಲೆ. ನಮಸ್ಕಾರ ಸರ್ ಎಲ್ಲರಿಗೂ. ನಾನು ಬಂದು ಈಗ 7 ತಿಂಗಳಾಗಿದೆ. ನಾನು ಬಂದು 8 ತಿಂಗಳು ಪಗಾರ ಮಾಡಿದ್ದೀನಿ. ಈ ಹಿಂದೆ 12 ತಿಂಗಳು ಬಾಕಿ ವೇತನ ಕೊಡಬೇಕು. ಎಲ್ಲರಿಗೂ ನಾನು ಸ್ಪಂದನೆ ಮಾಡಿದ್ದೀನಿ. ಎಲ್ಲರಿಗೂ ನಮ್ಮ ಪೌರಕರ್ಮಿಗೆ ವಿಶ್ವಾಸ ತಗೊಂಡಿನಿ. ಎಲ್ಲರಿಗೂ ಪಗಾರ ಮಾಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೀನಿ. 100% ಪಗಾರ ಮಾಡ್ತೀನಿ ಸರ್. ಬಟ್ ಏನಂದ್ರೆ ಏನಾಯ್ತು, ಇಲ್ಲಿ ವಾಟರ್ ಸಪ್ಲೈ ಟ್ಯಾಕ್ಸ್ ವಸೂಲಿ ಕಳೆದ 4-5 ತಿಂಗಳಿಂದ ಆಗಿಲ್ಲ. ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು. ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ದೀವಿ. ಕೌಂಟ್ರು ಓಪನ್ ಆಗಿದೆ ಇಲ್ಲಿ. ಹಂತವಾಗಿ ಏನಾಯ್ತಲ್ಲ, ನಾಳೆಯಿಂದ ಕಲೆಕ್ಷನ್ ಕಳಿಸ್ತೀನಿ. ನಾಳೆಯಿಂದ ಕಲೆಕ್ಷನ್ ಕಳಿಸಿದ್ರೆ ನಮಗೆ ನಿರೀಕ್ಷೆ ಇದೆ ಡೈಲಿ 1 ಲಕ್ಷದಿಂದ 1.5 ಲಕ್ಷ ವಸೂಲಾತಿ ಆಗ್ತದೆ. ಇಲ್ಲ, ಆ ಹಣಕ್ಕೂ ಇವ್ರಿಗೆ ಸಂಬಂಧ ಇಲ್ಲ. ಅದು ಒಂದು ಆಮೇಲೆ ಅದು ನೀರಿನ ರೊಕ್ಕ ನೀರಿನವರಿಗೆ ಕೊಡಬೇಕು, ಅದು ಕರೆಕ್ಟ್. ಅದು 15 ಜನರಿಗೆ ಅಷ್ಟೇ ಆಗ್ತದೆ. ಈ ನೀವು ಹೊರಗುತ್ತಿಗೆ ಮತ್ತು ದಿನಗೂಲಿಗಳಿಗೆ ಅದ್ರಾಗ ಕೊಳ್ಳಕ್ ಬರ್ತೀವಿ, ಅದನ್ನು ವಸೂಲಿ ಮಾಡ್ತೀವಿ. ಸರ್ ನಾರಾಯಣ ರೆಡ್ಡಿ ಅವರು ಇಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳಿದ್ದಾವೆ. 1 ನಿಮಿಷ ಸರ್. ನಾರಾಯಣ ರೆಡ್ಡಿ ಬಗ್ಗೆ ಏನ್ ಹೇಳ್ತಾ ಇದ್ರಿ? 9 ವರ್ಷದಿಂದ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ. ಅಪಾಯಿಂಟಿಂಗ್ ಅಥಾರಿಟಿ ಬಂದ್ಬಿಟ್ಟು KPSC ಇಂದ ಅಪಾಯಿಂಟ್ಮೆಂಟ್ ಇದೆ. ನಾನು ಜಿಲ್ಲಾಧಿಕಾರಿ ಮುಖಾಂತರ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ, ಇವತ್ತೇ ಸಲ್ಲಿಸ್ತೀನಿ. ನಿಮ್ಗೆ ಅವ್ರಿಗೆ ವರ್ಗಾವಣೆ ಮಾಡ್ಲಕ್ ಅಧಿಕಾರ ಇಲ್ಲ, ನಮ್ಗೆ ಗೊತ್ತದ. ಅವ್ರಿಗೆ ಆ ಸೆಕ್ಷನ್ ಕಸವಲ್ಲಕ್ ಅಧಿಕಾರ ಅದಲ್ಲ ನಿಮ್ಗೆ. ಸೆಕ್ಷನ್ ಚೇಂಜ್ ಮಾಡಿ ನಾಳೆಗೆ ಮಾಡ್ರಿ ನೀವು. ಎಲ್ಲ ಸಮಕ್ಷಮದಲ್ಲಿ ಬೇಡ ಅವ್ರಿಗೆ, ಏನದು ಅಕೌಂಟ್ನು ಬೇಡ. ಎಲ್ಲ ಸಮಕ್ಷಮದಲ್ಲಿ ಸಿಗ್ಲಿ ಅಂದ್ರೆ ನೀವಿಲ್ಲ ಅಂತ ಹೇಳ್ತೀರಿ. ಅದು ಪರ್ಯಾಯ ಹೇಳ್ರಿ. ಅದಕ್ಕೆ ಪರಿಹಾರ ಸರ್ ಮುಂದಿನ ತಿಂಗಳ ಎಂಡಿಗೆ ಸರ್ 3 ತಿಂಗಳ ಪಗಾರ ಮಾಡ್ತೀವಿ ಸರ್. ಈ ಎಲ್ಲರಿಗೆ 3 ತಿಂಗಳ ಪಗಾರ ಮಾಡ್ತೀರಿ? ಇಲ್ಲ ಸರ್, ಔಟ್ಸೋರ್ಸಿಗೆ 1 ತಿಂಗಳ ಮಾಡ್ತೀವಿ ಸರ್. ದಿನಗೂಲಿಯವ್ರಿಗೆ 3 ತಿಂಗಳ ಮಾಡ್ತೀವಿ ಸರ್. ಯಾಕಂದ್ರೆ ಸರ್ ಇವ್ರು 3 ತಿಂಗಳ ಪಗಾರ, ಅವ್ರು 1 ತಿಂಗಳ ಪಗಾರ ಈಕ್ವಲ್ ಐತೆ ಸರ್. ಹಾಂ ಸರ್, 2 ತಿಂಗಳು ಮಾಡಕ್ಕಂತ. ಬಟ್ ಬರಲ್ಲಿ ನೀವು 1 ತಿಂಗಳಿಗೆ ಅವಕಾಶ ಮಾಡ್ತೀರಿ. 1 ತಿಂಗಳು 100% ಮಾಡ್ತೀವಿ. ನೀವು ಒಂದ್ ವೇಳೆ 1 ತಿಂಗಳದಾಗ ನೀವು 1 ತಿಂಗಳ ಅಂತಂದ್ರ 30 ದಿನ ಅದ. 30 ದಿನದಾಗ ಅಲ್ಲಂದ್ರೆ ನಾವು 31 ದಿನಕ್ಕೆ ಇಲ್ಲಿ ಕೂಡ್ತೀವಿ. ಈ ಸಲ ಹಿಂಗ್ ಕೂಡಲ್ಲ, ನೀವು ಯಾರು ಬಂದ್ರು ಹೇಳಲ್ಲ, ಉಪವಾಸ ಕೂಡ್ತೀವಿ ಹೆಂಡ್ರ ಮಕ್ಕಳು. This news is sponsored by UME and MDM English Medium School Shahabad. अगर आप अपने बच्चों के लिए एक बेहतरीन इंग्लिश मीडियम एजुकेशन की तलाश में हैं, तो UME and MDM इंग्लिश मीडियम स्कूल आपके लिए एक बेहतरीन चॉइस है। गवर्नमेंट ऑफ कर्नाटका से मुरारजी देसाई मेमोरियल एजुकेशनल ट्रस्ट के तहत रिकॉग्नाइज्ड स्कूल, एक्सपीरियंस टीचर्स, मॉडर्न टीचिंग मेथड्स और एक सेफ डिसिप्लिन लर्निंग एनवायरनमेंट, जहां हर बच्चे की क्वालिटी एजुकेशन पर खास ध्यान दिया जाता है। सिर्फ पढ़ाई ही नहीं, बल्कि स्ट्रॉन्ग वैल्यूज, कॉन्फिडेंस और ब्राइट फ्यूचर की मजबूत बुनियाद भी। एड्रेस: रिंग रोड, शाहबाद 585228।